ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ಇವಾಗ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ಸ್ವರ್ಣ ರಾಜಯೋಗ ಮತ್ತು ಈ ರಹಸ್ಯಮಯ ಮಹಿಳೆಯ ಒಂದು ಆಗಮನ. ಸಿಂಹ ರಾಶಿ ಎಂದರೆ ಕೇವಲ ಒಂದು ರಾಶಿಯಲ್ಲ, ಅದು ಸಾಮ್ರಾಟನ ಒಂದು ಸಂಕೇತ. ಈ ಕಾಡಿನ ರಾಜ ಸಿಂಹ ಹೇಗೆ ತನ್ನ ಗಾಂಭೀರ್ಯ, ಗತ್ತು ಮತ್ತು ಶಕ್ತಿಯಿಂದ ಆಧಿಪತ್ಯ ಸ್ಥಾಪಿಸುತ್ತಾನೋ, ಅದೇ ರೀತಿ ಸಿಂಹ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ರಕ್ತಗತವಾಗಿ ನಾಯಕತ್ವದ ಶಕ್ತಿ ಇದೆ. ಆದರೆ ಕಳೆದ ಹಲವು ಸಮಯಗಳಿಂದ ಅನೇಕ ಸಿಂಹ ರಾಶಿಯವರ ಸ್ಥಿತಿ ಹೇಗಿದೆ ಎಂದರೆ, ನಿಮ್ಮಲ್ಲಿ ಅಪಾರವಾದ ಪ್ರತಿಭೆ ಇದೆ, ಮಾತಿನಲ್ಲಿ ವಜ್ರದಂತಹ ತೀಕ್ಷ್ಣತೆ ಕೂಡ ಇದೆ, ನಿರ್ಧಾರಗಳಲ್ಲಿ ರಾಜಸಿಕ ತೇಜಸ್ಸಿದೆ. ಆದರೂ ಸಂದರ್ಭಗಳು ತಪ್ಪು, ಜನರ ನಡವಳಿಕೆಗಳು, ಪದೇ ಪದೇ ಎದುರಾದ ಅಪಮಾನಗಳು ಮತ್ತು ನಿರಂತರ ಅಡೆತಡೆಗಳು ನಿಮ್ಮ ಆಂತರಂಗಿಕ ಬೆಂಕಿಯನ್ನು ನಂದಿಸಿ ಬಿಟ್ಟಿವೆ. ನೀವು ನಿಮಗರಿವಿಲ್ಲದಂತೆಯೇ ಇತರರ ಅನುಮತಿಗಾಗಿ, ಇತರರ ಮೆಚ್ಚುಗೆಗಾಗಿ ಕಾಯುವ ಸ್ಥಿತಿಗೆ ಬಂದು ತಲುಪಿದ್ದೀರಿ. ಆದರೆ ನೆನಪಿಡಿ, ಸೂರ್ಯ ಎಂದಿಗೂ ತನ್ನ ಬೆಳಕಿಗಾಗಿ ಯಾರ ಮುಂದೆಯೂ ಭಿಕ್ಷೆ ಬೇಡುವುದಿಲ್ಲ. ಸೂರ್ಯ ಎಂದರೆ ಸ್ವಯಂ ಪ್ರಕಾಶ. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ. ಈಗ ನಿಮ್ಮ ಜೀವನದಲ್ಲಿ ಅಂತಹದ್ದೇ ಒಂದು ಬೃಹತ್ ಪರಿವರ್ತನೆಯ ಘಟ್ಟ ಆರಂಭವಾಗಿದೆ. ನಿಮ್ಮ ರಾಜಸಿಕ ತೇಜಸ್ಸನ್ನು, ಸುಪ್ತವಾಗಿದ್ದ ರಾಜಯೋಗವನ್ನು ಜಾಗೃತಗೊಳಿಸಲು ಒಬ್ಬ ರಹಸ್ಯಮಯ ಮಹಿಳೆಯ ಪ್ರವೇಶವಾಗುತ್ತಿದೆ. ಈ ಮಹಿಳೆ ನಿಮ್ಮ ಕೈಗೆ ಚಿನ್ನದ ನಾಣ್ಯಗಳ ಚೀಲವನ್ನು ತಂದುಕೊಟ್ಟು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವುದಿಲ್ಲ. ಬದಲಿಗೆ ಆಕೆ ನಿಮ್ಮ ಆಂತರಿಕ ಮೌಲ್ಯವನ್ನು ಎಷ್ಟು ಹೆಚ್ಚಿಸುತ್ತಾಳೆ ಎಂದರೆ, ನೀವು ನಡೆದಾಡುವ ಸ್ವರ್ಣ ನಿಧಿಯಾಗುತ್ತೀರಿ. ನಿಮ್ಮ ಮಾತಿಗೆ ಬೆಲೆ ಬರಲಿದೆ, ನಿಮ್ಮ ಸಮಯಕ್ಕೆ ಲಕ್ಷಾಂತರ ಮೌಲ್ಯ ಸಿಗಲಿದೆ. ನಿಮ್ಮ ಉಪಸ್ಥಿತಿಯೇ ಸುತ್ತಲಿರುವ ಜನರಲ್ಲಿ ಅಡಗಿಸಲಾಗದ ಗೌರವವನ್ನು ಹುಟ್ಟುಹಾಕಲಿದೆ. ಆಕೆ ಬರುವ ಮೂಲಕ ನಿಮ್ಮ ಹಳೆಯ ಸಾಧಾರಣ ಸಹನಶೀಲ ಸಿಂಹ ಅಂತ್ಯಗೊಂಡು ಯಾರೂ ಕಡೆಗಣಿಸಲು ಸಾಧ್ಯವಿಲ್ಲದ ಉಗ್ರ, ಗಂಭೀರ ಹಾಗೂ ಪರಾಕ್ರಮಿ ಸಿಂಹ ಒಂದು ಹೊರಹೊಮ್ಮಲಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ದುರಂತ ಏನೆಂದರೆ, ನೀವು ಪ್ರತಿಯೊಬ್ಬರಿಗೂ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಹೆಣಗಾಡುತ್ತಿದ್ದೀರಿ. ನಾನು ಎಷ್ಟು ಪ್ರಾಮಾಣಿಕ, ನಾನು ಎಷ್ಟು ಸಾಮರ್ಥ್ಯವುಳ್ಳವನು ಎಂದು ಜನರಿಗೆ ತಿಳಿಯಲು ಪ್ರಯತ್ನಿಸಿ. ನೀವು ಸುಸ್ತಾಗಿದ್ದೀರಿ. ನೀವು 100ಕ್ಕೆ 100 ಈ ಒಂದು ಪ್ರತಿಶತ ಶ್ರಮ ಹಾಕಿದರೂ ಜನ ನಿಮ್ಮನ್ನು ತುಂಬ ಹಗುರವಾಗಿ ಪರಿಗಣಿಸಿದರು. ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದರು. ಆದರೆ ಈ ಮಹಿಳೆಯ ಪ್ರವೇಶದ ನಂತರ ಆಟ ಸಂಪೂರ್ಣ ಉಲ್ಟಾ ಆಗಿದೆ. ಸ್ಥಾನ ಮತ್ತು ಆಧಿಪತ್ಯ. ನೀವು ಯಾವುದೇ ಜಾಗದಲ್ಲಿ ಕುಳಿತರೂ ನಿಮ್ಮ ನಡೆನುಡಿಯನ್ನು ಜನರು ಅತ್ಯಂತ ಗಂಭೀರವಾಗಿ ಗಮನಿಸಲು ಪ್ರಾರಂಭಿಸುತ್ತಾರೆ. ಈ ಮಾತಿನ ಒಂದು ತೂಕ ಇರಬೇಕು. ನೀವು ತಮಾಷೆಯಾಗಿ ಅಥವಾ ಸಾಧಾರಣವಾಗಿ ಹೇಳುವ ಮಾತುಗಳನ್ನು ಸಹ ಜನರು ಮಹತ್ವದ ನಿರ್ಧಾರವೆಂದು ಇಲ್ಲಿ ಪರಿಗಣಿಸುತ್ತಾರೆ. ಈ ಬದಲಾವಣೆ ಹೊರಗಿನ ಪ್ರಪಂಚದಲ್ಲಿ ಆಗುವ ಮೊದಲು ನಿಮ್ಮ ಒಳಗಿನ ಮಾನಸಿಕತೆಯಲ್ಲಿ ಆಗುತ್ತೆ. ನಿಮ್ಮ ಆತ್ಮವಿಶ್ವಾಸವು ಎಷ್ಟು ಭೀಕರವಾಗಿ ಜಾಗೃತಗೊಳ್ಳುತ್ತೆ ಎಂದರೆ, ಪ್ರತಿಯೊಬ್ಬರ ಮುಂದೆ ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳುವ ಅಗತ್ಯವೇ ನಿಮಗೆ ಇರುವುದಿಲ್ಲ. ಈ ಮಹಿಳೆ ಯಾರು, ಆಕೆಯ ಸ್ವರೂಪವೇನು, ಆಕೆಯ ಹೆಸರು ಏನಿರಬಹುದು ಎಂಬುದು ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೂ ಕಾಡುತ್ತಿರುವ ದೊಡ್ಡ ಪ್ರಶ್ನೆ. ಆಕೆಯ ಹೆಸರಿನ ರಹಸ್ಯವನ್ನು ತಿಳಿಯುವ ಮೊದಲು ಆಕೆಯ ವಿಶಿಷ್ಟ ಸ್ವಭಾವವನ್ನು ಅರ್ಥೈಸಿಕೊಳ್ಳುವುದು ಅತ್ಯಂತನೇ ಇಲ್ಲಿ ಮುಖ್ಯ. ತೀಕ್ಷ್ಣ ಕಣ್ಣುಗಳು ಮತ್ತು ತೇಜಸ್ಸು. ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಅಸಾಧಾರಣ ಬೆಳಕು ಮತ್ತು ತೀಕ್ಷ್ಣತೆ ಇದೆ. ಆಕೆ ಪ್ರತಿಯೊಬ್ಬರ ಮಾತಿಗೆ ಹೌದು ಎಂದು ತಲೆಯಾಡಿಸುವ ವ್ಯಕ್ತಿಯಲ್ಲ. ಆಕೆ ಕಮ್ಮಿ ಮಾತನಾಡುತ್ತಾಳೆ, ಆದರೆ ಆಡುವಾಗ ನೇರಪರವಿಲ್ಲದೆ ನೇರವಾಗಿ ಮುಖಕ್ಕೆ ಹೊಡೆದಂತೆ ಅಂದರೆ ವಿಷಯಕ್ಕೆ ಬರುತ್ತಾಳೆ. ಹಣ ಮತ್ತು ಅಧಿಕಾರಕ್ಕೆ ಬಗ್ಗದ ಒಂದು ಸ್ವಭಾವ. ಯಾರೋ ಒಬ್ಬ ಉನ್ನತ ಹುದ್ದೆಯಲ್ಲಿದ್ದಾನೆ, ಯಾರ ಬಳಿಯೂ ಕೋಟ್ಯಾಂತರ ಹಣವಿದೆ ಅಥವಾ ಯಾರೋ ದೊಡ್ಡದಾಗಿ ಗಿಮಿಕ್ ಮಾಡ್ತಿದ್ದಾನೆ ಎಂದರೆ ಆಕೆ ಎಂದಿಗೂ ಪ್ರಭಾವಿತಳಾಗುವುದಿಲ್ಲ. ಆಕೆಯ ಆತ್ಮಗೌರವ ಅಷ್ಟು ಪ್ರಚಂಡವಾಗಿರುತ್ತೆ. ನಿಮ್ಮ ದೌರ್ಬಲ್ಯದ ಮೇಲಿನ ಒಂದು ಪೆಟ್ಟು. ಆಕೆ ನಿಮ್ಮ ಜೀವನಕ್ಕೆ ಬರುವುದು ನಿಮಗೆ ಸಿಹಿ ಮಾತುಗಳನ್ನು ಹೇಳಿ ಹೊಗಳಿಕ್ಕಲ್ಲ, ಬದಲಿಗೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವನ್ನು ಹಿಡಿದು ಹೊರಗೆ ಎಸೆಯಲು. ಸಿಂಹ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಎಂದರೆ
ಈ ಗೌರವ ಸಿಗುತ್ತೆ ಎಂಬ ಭ್ರಮೆಯಲ್ಲಿ ತಪ್ಪು ಜನರಿಗೆ ಮತ್ತೆ ಮತ್ತೆ ಅವಕಾಶ ಕೊಡುವುದು. ಸಂಬಂಧ ಮುರಿದು ಬೀಳಬಾರ್ದು, ಈ ಜನ ನನ್ನನ್ನು ಅಹಂಕಾರಿ ಎಂದುಕೊಳ್ಬಾರ್ದು ಎಂಬ ಭಯದಿಂದ ನೀವು ನಿಮ್ಮನ್ನ ತುಳಿದ ಜನರಿಗೂ 2ನೇ 3ನೇ 4ನೇ ಅವಕಾಶ ಕೊಟ್ಟಿದ್ರಿ. ಈ ನಿಮ್ಮ ಸ್ವಭಾವವನ್ನೇ ಕೆಲವರು ದುರುಪಯೋಗ ಪಡಿಸಿಕೊಂಡು ನಿಮ್ಮ ಮುಂದೆ ಸಿಹಿಯಾಗಿದ್ದು ಹಿಂದೆ ನಿಮ್ಮ ಮೌಲ್ಯವನ್ನು ತಗ್ಗಿಸಿದರು. ಈ ಮಹಿಳೆ ನಿಮ್ಮ ಆ ನಕಲಿ ದರ್ಬಾರಿನ ಮೇಲೆ ಮಹಾಪ್ರಹಾರ ಮಾಡ್ತಾಳೆ. ನಿಮ್ಮ ಸುತ್ತಲೂ 100 ನಕಲಿ ಜನರ ಅಗತ್ಯವಿಲ್ಲ. 100 ಜನಕ್ಕೆ ಸಮನಾದ 5 ಅತ್ಯಂತ ಗಟ್ಟಿಯಾದ ಜನರು ಸಾಕು ಎಂಬುದನ್ನು ಆಕೆ ನಿಮ್ಮ ತಲೆಗೆ ಇಳಿಸುತ್ತಾಳೆ. ಈ ಒಂದು ಕ್ರಾಂತಿ ಪ್ರಾರಂಭವಾದ ತಕ್ಷಣ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಬದಲಾಗಲು ತೊಡಗುತ್ತೆ. ಈ ನಕಲಿ ಜನರ ಒಂದು ನಿರ್ಗಮನ ನಿಮ್ಮ ಪ್ರಭಾವದ ರಸವನ್ನ ಕುಡಿಯಲು ಬಂದಿದ್ದ ಹಲವು ಹಳೆಯ ಮುಖಗಳು ಇದ್ದಕ್ಕಿದ್ದಂತೆ ದೂರವಾಗುತ್ತವೆ. ಈ ಜನರ ಒಂದು ಅಸಮಾಧಾನ, ನೀನು ಮೊದಲಿನ ಥರ ಇಲ್ಲ ಅಪ್ಪ, ಯಾವಾಗಲೂ ನಮಗೆ ಲಭ್ಯವಿರುವುದಿಲ್ಲ, ನಮ್ಮ ಮಾತುಗಳಿಗೆ ಉತ್ತರ ಕೊಡ್ತಿಲ್ಲ ಎಂದು ಕೆಲವರು ಕೋಪಗೊಳ್ತಾರೆ. ನಿಮ್ಮ ಪ್ರತಿಯೊಂದು ಚಟುವಟಿಕೆಗೂ ವಿವರಣೆ ಕೊಡುವ, ಪ್ರತಿಯೊಂದು ಟೀಕೆಗೂ ಉತ್ತರ ಕೊಡುವ ಅಭ್ಯಾಸವನ್ನು ಈ ಮಹಿಳೆ ಬಂದ್ ಮಾಡ್ತಾಳೆ. ನಿಮ್ಮ ಮೌನವೇ ನಿಮ್ಮ ವಿರೋಧಿಗಳ ಎದೆಯಲ್ಲಿ ಬೃಹತ್ ಭೂಕಂಪವನ್ನು ಸೃಷ್ಟಿಸುತ್ತಾಳೆ. ಯಾರೋ ನಿಮ್ಮನ್ನು ಪ್ರಚೋದಿಸಿ ಆನಂದ ಪಡುತ್ತಿದ್ದಾರೋ ಅವರು ನಿಮ್ಮ ಮೌನವನ್ನು ಕಂಡು ಹುಚ್ಚರಾಗ್ತಾರೆ. ಅವರು ಹೆಚ್ಚು ಹೆಚ್ಚು ವ್ಯಂಗ್ಯ ಮಾಡ್ತಾರೆ, ನಿಮ್ಮನ್ನು ಪರೀಕ್ಷಿಸಲು ಯತ್ನಿಸುತ್ತಾರೆ. ಆದರೆ ನೀವು ಅವರ ಯಾವುದೇ ಚೇಷ್ಟೆಗೆ ಪ್ರತಿಕ್ರಿಯಿಸದೆ ಕೇವಲ ನಿಮ್ಮ ಕೆಲಸ ಮತ್ತು ನಿರ್ಧಾರದ ಮೇಲೆ ಗಮನ ನೆಟ್ಟಾಗ ಅವರ ಪ್ರತಿಯೊಂದು ಅಸ್ತ್ರವೂ ಬ್ರಹ್ಮಾಂಡದ ಶೂನ್ಯದಲ್ಲಿ ಲೀನವಾಗಿ ಹೋಗುತ್ತೆ. ಈ ರಾಜಸಿಕ ಸೂರ್ಯನ ಶಕ್ತಿಯು ನಿಮ್ಮಲ್ಲಿ ಸಂಪೂರ್ಣವಾಗಿ ಜಾಗೃತಗೊಳ್ಳುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಅತ್ಯಂತ ವಿಚಿತ್ರವಾದ ಅವಕಾಶವೊಂದು ಎದುರಾಗುತ್ತೆ. ಮೊದಲ ನೋಟಕ್ಕೆ ಈ ಅವಕಾಶವು ತೀರಾ ಸಾಧಾರಣವಾಗಿ, ತೀರಾ ಸಣ್ಣದಾಗಿ ಅಥವಾ ನಿಷ್ಪ್ರಯೋಜಕವಾಗಿ ಕಾಣಿಸಬಹುದು. ಅವಕಾಶದ ಸ್ವರೂಪ ಅದು ಯಾರು ವಹಿಸಿಕೊಳ್ಳಲು ಇಷ್ಟಪಡದ ಒಂದು ಜವಾಬ್ದಾರಿಯಾಗಿರಬಹುದು, ಕಠಿಣವಾದ ನಾಯಕತ್ವದ ಹುದ್ದೆಯಾಗಿರಬಹುದು, ಒಂದು ಸಂಘಟನೆಯ ಜವಾಬ್ದಾರಿಯಾಗಿರಬಹುದು, ಅಥವಾ ಯಾವುದೇ ಹೊಳಪಿಲ್ಲದ ಹೊಸ ಕೆಲಸದ ನಿಯಂತ್ರಣವಾಗಿರಬಹುದು. ಹಳೆಯ ಸ್ಥಿತಿಯಲ್ಲಿದ್ದ ಸಿಂಹರಾಶಿಯವರಾಗಿದ್ದರೆ ಇದರಲ್ಲಿ ನನಗೇನು ಲಾಭವಿದೆ, ಇದರಲ್ಲಿ ಯಾವುದೇ ಈ ಒಂದು ಮೆರಗಿಲ್ವಲ್ಲ ಎಂದು ಅದನ್ನು ತಕ್ಷಣವೇ ತಿರಸ್ಕರಿಸುತ್ತಿದ್ದರು. ಈ ರಹಸ್ಯಮಯ ಮಹಿಳೆಯ ಮಾರ್ಗದರ್ಶನ. ಆದರೆ ಈ ಒಂದು ಮಹಿಳೆ ನಿಮ್ಮನ್ನು ತಡೀತಾಳೆ. ಆಕೆ ಹೇಳ್ತಾಳೆ, ಹೊರಗಿನ ಆಕಾರವನ್ನು ನೋಡಿ ಮೋಸ ಹೋಗಬೇಡ, ಇದರ ಆಳದಲ್ಲಿ ಅಡಗಿರುವ ಸಿಂಹಾಸನವನ್ನು ನೋಡು ಎಂದು. ನಿಮ್ಮ ಜೀವನದಲ್ಲಿ ಈ ತಿರುವು ಅತ್ಯಂತ ಪ್ರಮುಖವಾದದ್ದು. ಇತರರು ಸಣ್ಣದ್ದು ಎಂದು ಕಡೆಗಣಿಸಿ ಬಿಟ್ಟು ಹೋದ ಆ ಕೆಲಸವನ್ನೇ ನೀವು ಕೈಗೆತ್ತಿಕೊಳ್ತೀರಾ. ಅದನ್ನು ಎಷ್ಟು ಗಂಭೀರವಾಗಿ, ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೀರೆಂದರೆ ಕೇವಲ ಕೆಲವೇ ಒಂದು ದಿನಗಳಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳು ನಿಮ್ಮ ಅಧೀನಕ್ಕೆ ಬರಲು ಪ್ರಾರಂಭಿಸುತ್ತವೆ. ಮೊದಲು ಜನ ನಿಮ್ಮ ಬಳಿ ಸಲಹೆ ಕೇಳಲು ಬರುತ್ತಾರೆ, ನಂತರ ನಿಮ್ಮ ಒಪ್ಪಿಗೆಗಾಗಿ ಕಾಯ್ತಾರೆ, ಕೊನೆಗೆ ನಿಮ್ಮ ಅನುಮತಿ ಇಲ್ಲದೆ ಯಾವ ಪ್ರಮುಖ ಹೆಜ್ಜೆಯನ್ನು ಇಡಲು ಸಾಧ್ಯವಿಲ್ಲದ ವಾತಾವರಣ ನಿರ್ಮಾಣವಾಗುತ್ತೆ. ಇಲ್ಲಿಯವರೆಗೆ ನೀವು ಇತರರ ಮುಂದೆ ಅವಕಾಶಕ್ಕಾಗಿ ಕೈ ಚಾಚುತ್ತಿದ್ದ ಕಾಲ ಮುಗೀತು. ನೀವು ಇತರರಿಗೆ ಅವಕಾಶಗಳನ್ನು ಮತ್ತು ಅನುಮತಿಗಳನ್ನು ನೀಡುವ ಹೊಸ ಶಕೆಯು ಆರಂಭವಾಗುತ್ತೆ. ಸಿಂಹ ರಾಶಿಯವರು ಎಂದಿಗೂ ಸಣ್ಣತನದ ಶತ್ರುತ್ವವನ್ನು ಮಾಡುವುದಿಲ್ಲ. ರಸ್ತೆಯಲ್ಲಿ ಹೋಗುವ ಬೊಗಳುವ ನಾಯಿಗಳಿಗೆ ಉತ್ತರ ಕೊಡುತ್ತಾ ನಿಲ್ಲುವುದು ಸಿಂಹದ ಲಕ್ಷಣವಲ್ಲ. ಆದರೆ ನಿಮ್ಮನ್ನು ತುಳಿಯಲು ಯತ್ನಿಸಿದ, ನಿಮ್ಮ ಹಸಿವನ್ನು ಮತ್ತು ಸಹನೆಯನ್ನು ದೌರ್ಬಲ್ಯವೆಂದು ಭಾವಿಸಿದ ವಿರೋಧಿಗಳಿಗೆ ಕಾಲವೇ ತಕ್ಕ ಪಾಠ ಕಲಿಸುವ ಸಮಯ ಬಂದಿದೆ. ಈ ಜಯ ಅಥವಾ ಸೇಡು ಎನ್ನುವುದು ಜಗಳ, ಗಲಾಟೆ ಅಥವಾ ಸಣ್ಣತನದ ಕಿರುಕುಳದಿಂದ ಬರುವುದಿಲ್ಲ. ಬದಲಿಗೆ ನಿಮ್ಮ ಬೃಹತ್ ಯಶಸ್ಸಿನಿಂದ ಬರೋದು ಸ್ವಯಂ ಪತನದ ಒಂದು ಸಿದ್ಧತೆ. ನಿಮ್ಮ ಹಳೆಯ ವಿರೋಧಿಯೊಬ್ಬ ನಿಮ್ಮ ಪ್ರಭಾವ ಮತ್ತು ಎತ್ತರವನ್ನು ಕಂಡು ಮಾನಸಿಕವಾಗಿ ಕಸಿಯಲಾರಂಭಿಸುತ್ತಾನೆ. ಆತನನ್ನು ಕೆಳಗೆ ಬೀಳಿಸಲು ನೀವು ಯಾವುದೇ ಶ್ರಮ ಹಾಕಬೇಕಿಲ್ಲ. ಆತ ತನ್ನದೇ ಆದ ಅಹಂಕಾರ, ಹೆಚ್ಚುವರಿ ಮಾತುಗಳು ಮತ್ತು ತಪ್ಪು ನಿರ್ಧಾರಗಳಿಂದ ತಾನೇ ಹೆಣೆದ ಬಲೆಯಲ್ಲಿ ಸಿಲುಕಿಕೊಳ್ತಾನೆ. ಪರಿಸ್ಥಿತಿಯ ಒಂದು ಈ ವೈರತ್ವ. ಯಾವ ಜಾಗದಲ್ಲಿ ಒಮ್ಮೆ ನಿಮ್ಮ ಅಸ್ತಿತ್ವವನ್ನು, ನಿಮ್ಮ ಮೌಲ್ಯವನ್ನು ಪ್ರಶ್ನಿಸಲಾಗಿತ್ತೋ ಅದೇ ಜಾಗದಲ್ಲಿ ಪ್ರತಿಯೊಬ್ಬರೂ ನಿಮ್ಮತ್ತ ತಲೆಬಾಗಿ ನೋಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸಿಂಹವು ಒಬ್ಬ ವ್ಯಕ್ತಿಯನ್ನು ಸೋಲಿಸಲು ಹೊರಟರೆ ಒಬ್ಬ ವ್ಯಕ್ತಿ ಮಾತ್ರ ಸೋಲುತ್ತಾನೆ. ಆದರೆ ಸಿಂಹವು ತನ್ನ ಮಟ್ಟವನ್ನೇ ಬದಲಾಯಿಸಿಕೊಂಡರೆ ಇಡೀ ವಿರೋಧಿ ಪಡೆಯ ಮಾನಸಿಕತೆಯೇ ಛಿದ್ರವಾಗುತ್ತೆ. ನೀವು ಯಾರ ಮೇಲೆಯೂ ಕಿಡಿಕಾರುವುದಿಲ್ಲ, ಆದರೆ ನಿಮ್ಮ ಯಶಸ್ಸು ಅವರ ಪಾಲಿಗೆ ನಿರಂತರ ಮಾನಸಿಕ ಪ್ರಳಯವಾಗಿ ಮಾರ್ಪಾಡಾಗುತ್ತೆ.
ಈ ಒಂದು ರಹಸ್ಯಮಯ ಮಹಿಳೆಯು ನಿಮ್ಮ ಭಾಗ್ಯದಲ್ಲಿ ಕೇವಲ ಹಣದ ಅರಿವನ್ನು ಮಾತ್ರ ತರುವುದಿಲ್ಲ. ಆಕೆ ನಿಮ್ಮ ಜೀವನದಲ್ಲಿ ಸುವರ್ಣ ಸಿಂಹಾಸನವನ್ನು ನಿರ್ಮಿಸುತ್ತಾಳೆ. ಈ ಸಿಂಹಾಸನಕ್ಕೆ 5 ಬಲವಾದ ಸ್ತಂಭಗಳಿರುತ್ತವೆ. 1. ಪ್ರತಿಷ್ಠೆ. ಸಮಾಜದಲ್ಲಿ ಮತ್ತು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರಿಗೆ ಅತ್ಯಂತ ಎತ್ತರದ ಒಂದು ಸ್ಥಾನ ಅನ್ನೋದು ಸಿಗುತ್ತೆ. 2ನೇಯದು ಅಧಿಕಾರ. ನಿಮ್ಮ ಮಾತುಗಳನ್ನು, ನಿಮ್ಮ ನಿರ್ಧಾರಗಳನ್ನು ಮೀರಿ ನಡೆಯಲು ಯಾರಿಗೂ ಸಾಧ್ಯವಾಗದ ಅಧಿಕಾರದ ಶಕ್ತಿ ನಿಮ್ಮದಾಗುತ್ತೆ. ಈ 3ನೇಯದು ಒಂದು ಗೌರವ. ನೀವು ಕೇಳಿ ಪಡೆಯುವ ಗೌರವವಲ್ಲ ಇದು. ಜನರು ತಮ್ಮ ನಡವಳಿಕೆಯ ಮೂಲಕ ಸ್ವಯಂ ಪ್ರೇರಿತರಾಗಿ ನೀಡುವ ಅತ್ಯುನ್ನತ ಗೌರವ. 4ನೇಯದು ನಿರ್ಧಾರ. 10 ಜನರು 10 ದಿಕ್ಕಿಗೆ ಎಳೆಯುತ್ತಿರುವಾಗ ನೀವು ಆಡುವ ಒಂದೇ ಒಂದು ಗಂಭೀರ ವಾಕ್ಯವು ಇಡೀ ಚರ್ಚೆಯನ್ನು ಮುಕ್ತಾಯಗೊಳಿಸುವಷ್ಟು ಶಕ್ತಿಯುತವಾಗಿರುತ್ತೆ. 5ನೇಯದು ಪ್ರಭಾವ. ನೀವು ಆ ಕೊಠಡಿಯಲ್ಲಿ ಇಲ್ಲದಿದ್ದರೂ ಸಹ ಪ್ರತಿಯೊಂದು ಪ್ರಮುಖ ನಿರ್ಧಾರದಲ್ಲೂ ಅವರು ಇರುತ್ತಿದ್ದರೆ ಏನು ಮಾಡ್ತಿದ್ರು ಎಂದು ಜನ ಚರ್ಚಿಸುವಂತಹ ಒಂದು ಪ್ರಭಾವ. ಮನೆಯ ಒಳಗೂ ಸಹ ಬೃಹತ್ ಬದಲಾವಣೆಗಳು ಸಂಭವಿಸುತ್ತವೆ. ಕುಟುಂಬದಲ್ಲಿ ಯಾರು ದೊಡ್ಡವರು, ಯಾರ ಮಾತು ನಡಿಬೇಕು ಎಂಬ ಅಲಿಖಿತ ಸಮರ ಮುಗಿದು ನಿಮ್ಮ ಬದಲಾದ ವ್ಯಕ್ತಿತ್ವದಿಂದಾಗಿ ಪ್ರತಿಯೊಬ್ಬರೂ ನಿಮ್ಮ ಸಲಹೆಗೆ ಕಾಯುವ ವಾತಾವರಣ ಸೃಷ್ಟಿಯಾಗುತ್ತೆ. ಈಗ ಪ್ರತಿಯೊಬ್ಬ ಸಿಂಹ ರಾಶಿಯವರು ಕುತೂಹಲದಿಂದ ಕಾಯುತ್ತಿರುವ ಆ ಪ್ರಮುಖ ವಿಷಯಕ್ಕೆ ನಾವು ಬರೋಣ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ನಿಮ್ಮ ಸುಪ್ತ ರಾಜಯೋಗವನ್ನು ಜಾಗೃತಗೊಳಿಸುವ ಆ ಮಹಿಳೆಯ ಹೆಸರೇನು? ಆಕೆಯ ಅಕ್ಷರಗಳ ರಹಸ್ಯವೇನು? ಆಕೆಯ ಹೆಸರಿನಲ್ಲಿ 4 ಪ್ರಮುಖ ಅಕ್ಷರಗಳ ಒಂದು ಪ್ರಭಾವ ತೀವ್ರವಾಗಿ ಕಂಡುಬರುತ್ತೆ. ಅ, ರ, ಕ ಮತ್ತು ಸ. ಆದರೆ ಈ 4 ಅಕ್ಷರಗಳಲ್ಲಿ ಒಂದಕ್ಷರವು ಅತ್ಯಂತ ಪ್ರಚಂಡವಾದ ಭೀಕರವಾದ ಶಕ್ತಿಯನ್ನು ಹೊಂದಿದೆ. ಆ ಅಕ್ಷರವೇ ಸ. ಅಂದರೆ ಹೆಸರಿನ ಪ್ರಭಾವ. ಆಕೆಯ ಹೆಸರಿನ ಆರಂಭದಲ್ಲಿ, ಮಧ್ಯದಲ್ಲಿ ಅಥವಾ ಪ್ರಮುಖ ಧ್ವನಿಯಲ್ಲಿ ಸ ಅಕ್ಷರದ ಪ್ರಭಾವ ಅತ್ಯಂತ ಶಕ್ತಿಯುತವಾಗಿರಲಿದೆ. ಇದರೊಂದಿಗೆ ಆ, ರ ಅಥವಾ ಕ್ಷ ಅಕ್ಷರಗಳ ಸಮ್ಮಿಶ್ರಣವೂ ಇರಬಹುದು. ಕೇವಲ ಅಕ್ಷರವನ್ನು ನೋಡಿ ಯಾರನ್ನು ತೀರ್ಮಾನಿಸಬೇಡಿ. ಆಕೆಯ ನಡವಳಿಕೆಯಲ್ಲಿ ತೀಕ್ಷ್ಣತೆ ಇದೆ. ಆತ್ಮಗೌರವದ ಸಿಂಹಾವಲೋಕನವಿರುತ್ತೆ. ಬೆದರಿಕೆಗೆ ಬಗ್ಗದ ಕಠೋರ ನಿರ್ಧಾರಗಳು ಇರುತ್ತವೆ ಮತ್ತು ನಿಮ್ಮ ಮುಖಕ್ಕೆ ನೇರವಾಗಿ ಸತ್ಯವನ್ನು ಹೇಳುವ ಧೈರ್ಯವಿರುತ್ತೆ. ಈ ಮಹಿಳೆ ನಿಮ್ಮ ಜೀವನಕ್ಕೆ ಹೆಂಡತಿಯಾಗಿ ಬರಬಹುದು, ಪ್ರೇಯಸಿಯಾಗಿ ಬರಬಹುದು, ಸಹೋದ್ಯೋಗಿಯಾಗಿ, ಅಥವಾ ಈಗಾಗಲೇ ಇರುವ ಯಾವುದೋ ಸಂಬಂಧದ ಹೊಸ ರೂಪದಲ್ಲಿ ಪ್ರಕಟವಾಗಬಹುದು. ಆಕೆ ನಿಮ್ಮ ಹಿಂದೆ ಓಡುವುದಿಲ್ಲ. ಬದಲಿಗೆ ಇಡೀ ಜಗತ್ತು ನಿಮ್ಮ ಹಿಂದೆ ಓಡುವಂತೆ ನಿಮ್ಮನ್ನು ತಿಡುತ್ತಾಳೆ. ನಿಮ್ಮ ತಪ್ಪನ್ನು ಕಂಡಾಗ ನಿಮ್ಮ ಮುಖವಾಡವನ್ನು ಕಳಚಿ ನಿಜವಾದ ಕನ್ನಡಿಯಂತೆ ನಿಲ್ಲುತ್ತಾಳೆ. ಸಿಂಹ ರಾಶಿಯವರ ಜಾತಕದಲ್ಲಿ ಸೂರ್ಯನು ಪೂರ್ಣ ತೇಜಸ್ಸಿನಿಂದ ಬೆಳಗಲು ತೊಡಗಿದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಅಪೂರ್ವ ಪ್ರಭಾವ ಆವರಿಸಿಕೊಳ್ಳುತ್ತೆ. ನೀವು ಜನಪ್ರಿಯತೆಗಾಗಿ ಅಥವಾ 4 ಜನರ ಚಪ್ಪಾಳೆಗಾಗಿ ಅಲೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೀರಿ. ಯಾವಾಗ ನೀವು ನಿಮ್ಮ ಸಮಯವನ್ನು, ನಿಮ್ಮ ಭಾವನೆಗಳನ್ನು ಮತ್ತು ನಿಮ್ಮ ನಿರ್ಧಾರಗಳನ್ನು ಅಗ್ಗವಾಗಿ ಮಾಡಿಕೊಳ್ಳುವುದನ್ನು ನಿಲ್ಲಿಸುತ್ತೀರೋ ಆ ಕ್ಷಣದಲ್ಲೇ ಜಗತ್ತು ನಿಮ್ಮ ಸೂಕ್ತ ಮೌಲ್ಯವನ್ನು ನೀಡಲು ಪ್ರಾರಂಭವಾಗುತ್ತೆ. ನೀವು ಇತರರ ಅನುಮತಿಗಾಗಿ ಕಾಯುವುದನ್ನು ನಿಲ್ಲಿಸಿ ನಿಮ್ಮ ಸ್ವಂತ ಸಮಯದ ಮೌಲ್ಯವನ್ನು ಈ ಮನಗಂಡ ದಿನವೇ ನಿಮ್ಮ ಆಂತರಿಕ ಜೀವನದಲ್ಲಿ ಮೊದಲ ಈ ರಾಜತಿಲಕವಾಗುತ್ತೆ. ನಿಮ್ಮ ಪ್ರೀತಿ ಮತ್ತು ಸಹನೆಯನ್ನು ದುರುಪಯೋಗಪಡಿಸಿಕೊಂಡ ತಪ್ಪು ವ್ಯಕ್ತಿಗೆ ನಿರ್ದಾಕ್ಷಿಣ್ಯವಾಗಿ ನೋ ಅಂದರೆ ಇಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದ ದಿನ 2ನೇ ರಾಜತಿಲಕ ನೆರವೇರುತ್ತೆ. ಇತರರು ನಿಮ್ಮ ಬಗ್ಗೆ ಏನು ಅಂದುಕೊಳ್ತಾರೆಂಬ ಭಯವನ್ನು ತೊರೆದು ನಿಮ್ಮ ಮೌನವನ್ನೇ ನಿಮ್ಮ ಬೃಹತ್ ಶಕ್ತಿಯನ್ನಾಗಿ ಮಾಡಿಕೊಂಡಾಗ ಸಿಂಹದ ಸೂರ್ಯನು ಸಂಪೂರ್ಣ ಈ ಪ್ರಭಾಮಂಡಲದೊಂದಿಗೆ ಜಾಗೃತನಾಗುತ್ತಾನೆ. ನಿಮ್ಮ ಮುಂಬರುವ ದಿನಗಳು ಕೇವಲ ಸಣ್ಣ ಪುಟ್ಟ ಅನುಕೂಲಗಳನ್ನು ತಡೆದುಕೊಂಡು ಬರುತ್ತಿಲ್ಲ. ಅವು ನಿಮ್ಮ ಪೂರ್ಣ ಅಸ್ತಿತ್ವ ಮತ್ತು ಸಮಾಜದಲ್ಲಿ ನಿಮ್ಮ ಆಧಿಪತ್ಯದ ವ್ಯಾಪ್ತಿಯನ್ನು ಬದಲಾಯಿಸಲು ಬರುತ್ತಿದೆ. ಸ ಅಕ್ಷರದ ಪ್ರಚಂಡ ಪ್ರಭಾವವುಳ್ಳ ಆ ರಹಸ್ಯಮಯ ಮಹಿಳೆಯು ನಿಮ್ಮ ಬೆನ್ನೆಲುಬಾಗಿ ನಿಂತಾಗ ನಿಮ್ಮ ಅದೃಷ್ಟದ ಬಾಗಿಲು ಸಣ್ಣದಾಗಿ ತೆರೆದುಕೊಳ್ಳುವುದಿಲ್ಲ. ಬದಲಿಗೆ ಇಡೀ ಸಾಮ್ರಾಜ್ಯದ ಹೆಬ್ಬಾಗಿಲೇ ನಿಮಗಾಗಿ ತೆರೆದುಕೊಳ್ಳುತ್ತೆ. ನಿಮ್ಮನ್ನು ಸಾಧಾರಣ ಮಣ್ಣು ಎಂದು ಭಾವಿಸಿ ತುಳಿದವರ ಕಣ್ಮುಂದೆಯೇ ಆ ಮಣ್ಣು ಬೆಂಕಿಯಲ್ಲಿ ಬೆಂದು ಪವಿತ್ರ ಸ್ವರ್ಣವಾಗಿ ಮಾರ್ಪಾಡಾಗುತ್ತೆ. ಆ ಚಿನ್ನದಿಂದ ರಾಜಸಿಕ ಸಿಂಹಾಸನ ನಿರ್ಮಾಣವಾಗುತ್ತೆ. ಯಾರ ಮುಂದೆಯೂ ತೊಡೆ ತಟ್ಟದೆ, ಶಬ್ದ ಮಾಡದೆ ಮತ್ತು ಯಾರನ್ನೂ ಕೆಳಗೆ ತುಳಿಯದೆ ಸಿಂಹವು ತನ್ನದೇ ಆದ ಗಾಂಭೀರ್ಯದಿಂದ ಸಿಂಹಾಸನದ ಮೇಲೆ ಅಸೀನವಾಗಿ ಆಡಳಿತ ನಡೆಸಲಿದೆ. ನೆನಪಿಡಿ, ಈ ಒಂದು ರಹಸ್ಯಮಯ ಮಹಿಳೆ ನಿಮ್ಮ ಹೊರಗಿನ ಖಜಾನೆಯನ್ನು ತಂದುಕೊಡುವುದಿಲ್ಲ. ಬದಲಿಗೆ ನಿಮ್ಮನ್ನೇ ಅತ್ಯಂತ ಬೆಲೆ ಬಾಳುವ, ಚಲಿಸುವ ನಿಧಿಯನ್ನಾಗಿ ಪರಿವರ್ತಿಸುತ್ತಾಳೆ.
ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಎಂದಾದರೂ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ, ನನ್ನ ಯೋಜನೆಯೆಲ್ಲವೂ ಮುಗಿದು ಹೋಯಿತು, ನನ್ನ ದಾರಿಯೆಲ್ಲವೂ ಮುಚ್ಚಿ ಹೋಯಿತು ಎಂದು ನೀವು ಅಂದುಕೊಂಡಿದ್ದ ಸಮಯದಲ್ಲೇ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಆ ಘೋರ ಆಪತ್ತಿನಿಂದ ರಕ್ಷಿಸಿತೆ. ಸಿಂಹರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವಮಾನದಲ್ಲೂ ಕನಿಷ್ಠ 3 ಬಾರಿ ಇಂತಹ ಪವಾಡಗಳು ನಡೆಯುತ್ತವೆ. ನೀವು ಅದನ್ನು ಕೇವಲ ನಿಮ್ಮ ದುರಾದೃಷ್ಟ ಅಥವಾ ಕೆಟ್ಟ ಸಮಯ ಎಂದು ಭಾವಿಸಿ ಮುಂದೆ ಸಾಗಿದ್ದೀರಿ. ಆದರೆ ವಾಸ್ತವವಾಗಿ ಅದು ನಿಮ್ಮ ದುರಾದೃಷ್ಟವಲ್ಲ, ನಿಮ್ಮ ಶಿರಸ್ಸಿನ ಮೇಲೆ ವರ್ಷಗಳಿಂದ ಕಾವಲಿರುವ ಮಹಾ ಕಾಲಿಕೆಯ ಪ್ರಚಂಡ ದಿವ್ಯ ರಕ್ಷಣಾ ಕವಚ ಅಂತಾನೆ ಹೇಳಬಹುದು. ನಿಮ್ಮ ರಕ್ತದಲ್ಲಿ ಸೂರ್ಯನ ತೇಜಸ್ಸಿದೆ. ನಿಮ್ಮ ನಕ್ಷತ್ರ ಮತ್ತು ರಾಶಿಯ ಅಧಿಪತಿ ಸೂರ್ಯದೇವನು. ನಿಮ್ಮಲ್ಲಿ ಆಳುವ ಈ ಕ್ಷಾತ್ರ ಗುಣ, ಸ್ವಾಭಿಮಾನ ಮತ್ತು ಆದಮ್ಯ ಕೋಪ ಸಹಜವಾಗಿಯೇ ಇದೆ. ಆದರೆ ಈ ಕೋಪವೇ ಹಲವು ಬಾರಿ ನಿಮ್ಮನ್ನು ನಾಶ ಮಾಡಲು ಬರುತ್ತೆ. ಈ ಒಂದು ಉಗ್ರದೇವಿ ಶಕ್ತಿ ನಿಮ್ಮನ್ನು ಈ ರೀತಿಯ ಮಹತ್ತರ ಘಟ್ಟಗಳಲ್ಲಿ ನಿಮಗೆ ರಕ್ಷಿಸಿದೆ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಗತಕಾಲದಲ್ಲಿ ಯಾವುದೋ ಒಂದು ದೊಡ್ಡ ನಿರ್ಧಾರಕ್ಕೆ ನೀವು ಬದ್ಧರಾಗಿದ್ರಿ. ನಿಮ್ಮ ಸೂರ್ಯನ ಉಗ್ರ ಕೋಪವು ನಿಮ್ಮ ನೆತ್ತಿಗೇರಿತ್ತು. ನಾನು ಈ ಹೆಜ್ಜೆ ಇಡದಿದ್ದರೆ ಜನರು ನನ್ನನ್ನು ಹೇಡಿ ಎನ್ನುತ್ತಾರೆ, ನನ್ನ ಗಾಂಭೀರ್ಯಕ್ಕೆ ಕುಂದು ಬರುತ್ತೆ ಎಂದು ಭಾವಿಸಿ ನಿಮ್ಮ ಉದ್ಯೋಗ, ಆಸ್ತಿ, ಕುಟುಂಬ ಅಥವಾ ಉದ್ಯಮಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಲು ನಿಂತಿದ್ರಿ. ಆದರೆ ಸರಿಯಾಗಿ ಕೊನೆಯ ಕ್ಷಣದಲ್ಲಿ ಏನಾಯಿತು? ನೀವು ನಂಬಿದ್ದ ವ್ಯಕ್ತಿ ಕೈಕೊಟ್ಟ. ಇದ್ದಕ್ಕಿದ್ದಂತೆ ಪರಿಸ್ಥಿತಿಗಳು ತಲೆ ಕೆಳಗಾದವು. ಯಾರೋ ಒಬ್ಬರು ಅಡ್ಡಿಪಡಿಸಿದರು ಅಥವಾ ಆ ಬಾಗಿಲು ಮುಚ್ಚಿ ಹೋಯಿತು. ಆ ಕ್ಷಣದಲ್ಲಿ ನಿಮಗೆ ವಿಪರೀತ ಕೋಪ ಬಂತು. ನನ್ನ ದಾರಿಯಲ್ಲಿ ಈ ದೇವರಿಗೂ ಕೋಪವೇಕೆ ಎಂದು ಭಾವಿಸಿದ್ರಿ. ಆದರೆ ನೆನಪಿಡಿ, ಅಂದು ಆ ನಿರ್ಧಾರವೇನಾದರೂ ಪೂರ್ಣಗೊಂಡಿದ್ರೆ ನಿಮ್ಮ ವರ್ಷಗಳ ಕಷ್ಟದ ದುಡಿಮೆ, ನಿಮ್ಮ ಪ್ರತಿಷ್ಠೆ ಮತ್ತು ಆರ್ಥಿಕ ಸಾಮ್ರಾಜ್ಯ ಬೂದಿಯಾಗ್ತಿತ್ತು. ಆ ಶಕ್ತಿಯು ನಿಮ್ಮ ಗೆಲುವನ್ನು ಕಸಿಯಲಿಲ್ಲ, ಬದಲಿಗೆ ಆ ಗೆಲುವಿನ ಹಿಂದಿದ್ದ ಘೋರ ವಿನಾಶದಿಂದ ನಿಮ್ಮನ್ನು ದೂರ ಸರಿಸಿತು. ಈ ಸಿಂಹರಾಶಿಯವರಿಗೆ ಹಣ ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ತಾನು ಗಳಿಸಿದ ನಂಬಿಕೆ, ಹೆಸರು ಮತ್ತು ಗೌರವಕ್ಕೆ ಒಂದು ಸಣ್ಣ ಕಳಂಕ ಬಂದರೆ ಅದು ಅವರ ಆತ್ಮವನ್ನೇ ಚುಚ್ಚುತ್ತೆ. ನಿಮ್ಮ ಗತಕಾಲದಲ್ಲಿ ನಿಮ್ಮ ವಿರುದ್ಧ ಅತ್ಯಂತ ಭೀಕರವಾದ ಸಂಚು ರೂಪುಗೊಂಡಿತ್ತು. ನಿಮ್ಮನ್ನ ಕಪಟಿ, ಅಹಂಕಾರಿ, ಈ ಜವಾಬ್ದಾರಿಯಿಲ್ಲದ ವ್ಯಕ್ತಿ ಎಂದು ಮೇಲಾಧಿಕಾರಿಗಳು, ಕುಟುಂಬದವರ ಹಿರಿಯರ ಅಥವಾ ಸಮಾಜದ ಮುಂದೆ ಬಿಂಬಿಸಲು ಎಲ್ಲವೂ ಕೂಡ ಸಿದ್ಧವಾಗಿತ್ತು. ನಿಮ್ಮ ಮೇಲಿನ ಆರೋಪಕ್ಕೆ ನೀವು ವಿತರಣೆ ನೀಡುವ ಮೊದಲೇ ಶಿಕ್ಷೆ ವಿಧಿಸಲು ಶತ್ರುಗಳು ರಂಗಸಜ್ಜುಗೊಳಿಸಿದ್ರು. ಆದರೆ ಆ ಅಂತಿಮ ಕ್ಷಣದಲ್ಲಿ ದಿವ್ಯ ಪವಾಡವೊಂದು ನಡೆಯಿತು. ನಿಮ್ಮನ್ನು ಉರುಳಿಸಲು ಬಂದವರ ಮಾತುಗಳಲ್ಲೇ ವಿರೋಧಾಭಾಸಗಳು ವ್ಯಕ್ತವಾದವು. ಯಾರೋ ಮರೆಮಾಚಿದ್ದ ಸತ್ಯ ಹೊರಬಿತ್ತು. ಯಾರೋ ಒಬ್ಬರು ತಪ್ಪಾದ ಸಮಯದಲ್ಲಿ ತಪ್ಪಾದ ಪದ ಬಳಸಿ ನಿಮ್ಮ ನಿಜ ಬಣ್ಣವನ್ನೇ ತಾವೇ ಬಯಲು ಮಾಡಿಕೊಂಡ್ರು. ಬಣ್ಣದ ಪರಿಣಾಮ ನಿಮ್ಮ ಮೇಲೆ ಈ ಕೆಸರೆರಚಲು ಬಂದವರ ಮುಖಕ್ಕೆ ಕೆಸರು ಅವರಿಗೆ ಆಯಿತು. ಮಹಾಕಾಳಿಯು ನಿಮ್ಮ ಸುತ್ತಲೂ ಕಟ್ಟಿದ್ದ ಅದೃಶ್ಯ ಕವಚದ ಮುಂದೆ ಆ ಸಂಚು ಚೂರಾಯಿತು. ಮೂರನೆಯ ಆಪತ್ತು ಅತ್ಯಂತ ಅಪಾಯಕಾರಿಯಾಗಿತ್ತು, ಏಕೆಂದರೆ ಈ ಬಾರಿ ಶತ್ರುವಾಗಿ ಬರಲಿಲ್ಲ, ಅದೃಷ್ಟದ ಬಾಗಿಲು ತೆರೆಯಿತು. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂ ವದ ರಾಮದೂತ ದಯಾಸಿಂಧು ಮತ್ಕಾರ್ಯ ಸಾಧಾಯ ಪ್ರಭೋ. ಅಂದ್ರೆ ಇದರರ್ಥ, ಜೀವನದಲ್ಲಿ ಎಷ್ಟೇ ಕಟು ತುಂಬಾ ಕಷ್ಟಗಳಿದ್ರೂ ನಾವು ಅಸಾಧ್ಯವಾದದ್ದು ಸಾಧ್ಯ ಮಾಡ್ಕೊಳ್ಳೋದೆ ನಮ್ದು ಜೀವನ ಅಲ್ವಾ. ಹಾಗಾಗಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ನೀವು ಹೊರಗಡೆ ಬರಬೇಕು ಅಂದ್ರೆ ಆದಷ್ಟು ಈ ಸರಳವಾದ ಈ ಪರಿಹಾರಗಳನ್ನ ಜೀವನದಲ್ಲಿ ಮಾಡಬೇಕು, ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರ್ತೀರಾ. ನೀವು ಏನೇ ಅನ್ಕೊಂಡಿದ್ರು, ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಹಾಗೆ ಇದ್ರೂ ಕೂಡ ಆ ಕೆಲಸಗಳು ಕೂಡ ನಿಮ್ಗೆ ಕೈಗೂಡುತ್ತೆ. ಈ ಧನ ಲಾಭ ಅನ್ನೋದು, ಆರ್ಥಿಕ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಲಭಿಸುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.